ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ದಿಢೀರಾಗಿ ಒಂದು ಪಲ್ಯ ಮಾಡ್ತೀವಿ. ಇದನ್ನು ಮಾಡೋದು ತುಂಬಾ ಸುಲಭ. ಕೆಲವೇ ನಿಮಿಷಗಳಲ್ಲಿ ಕೆಲವೇ ಪದಾರ್ಥಗಳಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಮಸಾಲೆ ಎಲ್ಲ ಹಾಕೋದೇ ಬೇಕಾಗಿಲ್ಲ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲೇ ಮಾಡೋದು ಈ ಪಲ್ಯನ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಹಾಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಚೆನ್ನಾಗಿ ಸಿಡಿಸ್ಕೋಬೇಕು. ಇವಾಗ ಇದಕ್ಕೆ 1 ರಿಂದ 2 ಹಸಿಮೆಣಸಿನ್ಕಾಯಿ ಮತ್ತು 1 ಟೀ ಸ್ಪೂನ್ ಅಷ್ಟು ಶುಂಠಿನ ತುರ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು 2 ಟೊಮೊಟೊ ಹಣ್ಣನ್ನ ಈ ಥರ ರಫಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅಷ್ಟೇ, ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಏನೂ ಹಾಕ್ತಿಲ್ಲ. ಆದರೂ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಟೊಮೊಟೊ ಹಣ್ಣು ಇದೇ ಥರ ದಪ್ಪನೆ ಕಟ್ ಮಾಡ್ಕೊಂಡು ಹಾಕಲಿ, ಪರವಾಗಿಲ್ಲ, ಬೇಗನೆ ಸಾಫ್ಟ್ ಮಾಡ್ಕೋಬೋದು. ಈಗ 1-2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಹಸಿಮೆಣಸಿನ್ಕಾಯಿದು ಮತ್ತು ಶುಂಠಿದು ಹಸಿ ವಾಸನೆ ಎಲ್ಲ ಹೋಗಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 1-2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಟೊಮೊಟೊ ಹಣ್ಣು ಸಾಫ್ಟ್ ಆಗಿಬಿಡುತ್ತೆ. ಬರೀ 2 ನಿಮಿಷ ನಾನು ಬೇಯಿಸ್ಕೊಂಡಿದ್ದು ಅಷ್ಟೇ. ನೋಡಿ, ಚೆನ್ನಾಗಿ ಬೆಂದೋಗಿದೆ. ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡ್ರು ಇಷ್ಟು ಬೇಗ ಸಾಫ್ಟ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಲೈಟಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಅರಿಶಿಣದ ಪುಡಿ 1/4 ಚಮಚ ಮತ್ತು ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಮತ್ತು ಧನಿಯಾ ಪುಡಿ 1 ಟೀ ಸ್ಪೂನು, ಗರಂ ಮಸಾಲ ಪುಡಿ ಅರ್ಧ ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀವು ಹಾಕೋಬೋದು. ಯಾಕಂದರೆ ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀವಲ್ಲ, ಸೊ ಈ ಪಲ್ಯಕ್ಕೆ ಏನು ಜಾಸ್ತಿ ಖಾರ ಹಿಡಿಸಲ್ಲ. ಇವಾಗ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ತರಕಾರಿಲಿ ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಗ್ರೀನ್ ಕಲರ್ ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಕಪ್ ಕಲರ್ದು ಅಥವಾ ಗುಂಡು ಬದನೆಕಾಯಿ ಬರ್ತಲ್ಲ, ಯಾವುದಾದ್ರು ಬದನೆಕಾಯಿ ಮತ್ತು ಆಲೂಗಡ್ಡೆ ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಇದೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1/4 kg ಬದನೆಕಾಯಿ ಮತ್ತು 2 ರಿಂದ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಇವಾಗ ಈ ಮಸಾಲೆಗಳ ಜೊತೆ ಈ ತರಕಾರಿಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಅರ್ಧ ಅಥವಾ 3/4 ಕಪ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಇಷ್ಟೇ ಸಾಕು, ಜಾಸ್ತಿ ಬೇಡ, ಇಲ್ಲಾಂದರೆ ತುಂಬ ನೀರು ಥರ ಆಗಿಬಿಡುತ್ತೆ. ಈಗ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೋಬೇಕು. ನಾವು ಯಾವುದೇ ರೀತಿ ಮಸಾಲೆ ಬೇರೆ ರುಬ್ಬ ಹಾಕ್ತಿಲ್ಲ ಇದಕ್ಕೆ, ಸೊ ಇಷ್ಟು ನೀರು ಸಾಕಾಗುತ್ತೆ. ಈಗ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಂಡಿದ್ದೀನಿ. ಮತ್ತು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲ್ ಹಾಕ್ಸ್ಕೋಬೇಕು, ಸಾಕು. ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲ್ ಹಾಕ್ಸ್ಕೊಂಡಿದ್ದೆ. ಮತ್ತು ಫುಲ್ ಕಂಪ್ಲೀಟಾಗಿ ಸ್ಟೀಮ್ ಹೋದ್ಮೇಲೆ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಆಲೂಗಡ್ಡೆ ಪೀಸಸ್ಗಳನ್ನ ಈ ಥರ ಮ್ಯಾಶ್ ಮಾಡ್ಕೊಬಿಡಿ. ಕೆಲವೊಂದು ಆಲೂಗಡ್ಡೆನ ಹಾಗೆ ಬಿಡಿ, ಮಿಕ್ಕಿದ್ನೆಲ್ಲ ಈ ಥರ ಮ್ಯಾಶ್ ಮಾಡ್ಕೊಬಿಡಿ. ಹಾಗೆ ಚೆನ್ನಾಗಿ ಟೆಕ್ಸ್ಚರು ತಿಕ್ಕಾಗಿ ಬರುತ್ತೆ. ಹಾಗೆ ಈ ಥರ ನೀರು ಥರ ಕಾಣ್ತಿದೆಯಲ್ಲ, ಇವಾಗ 1-2 ನಿಮಿಷದಲ್ಲೇ ಗಟ್ಟಿಯಾಗಿಬಿಡುತ್ತೆ ಈ ಪಲ್ಯ. ಮತ್ತು ಬದನೆಕಾಯಿ ಕೂಡ ನೋಡಿ ಈ ಥರ ಸ್ಮೂತಾಗಿ ಬೇಯಿಸ್ಕೋಬೇಕು, ಆಗಲೇ ಟೆಕ್ಸ್ಚರ್ ಚೆನ್ನಾಗಾಗೋದು. ಮತ್ತು ಇದನ್ನು ಕುದಿಸೋದೇನು ಬೇಕಾಗಿಲ್ಲ. ಈಗ ಟೋಟಲಾಗಿ ಪಲ್ಯ ರೆಡಿಯಾಗಿದೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಪಲ್ಯ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ. ತುಂಬಾ ದಿಢೀರಾಗಿ ರುಚಿಯಾಗಿ ಪಲ್ಯ ರೆಡಿಯಾಗಿದೆ. ರೊಟ್ಟಿಗೆ ಚಪಾತಿಗೆ ಏನು ಮಾಡೋದು ಸೈಡ್ ಡಿಶ್ ಅಂತ ಯೋಚನೆ ಮಾಡಿದಾಗ ಈ ಪಲ್ಯನ ನೀವು ದಿಢೀರಾಗಿ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.